ಸೊ ಒಟ್ಟಿನಲ್ಲಿ ಈಗ ಉತ್ತರ ಕನ್ನಡಕ್ಕೆ ಸೀಗಲ್ ಬರ್ಡ್ ಬಂದಿದೆ. ಜೊತೆಗೆ ಆ ಬರ್ಡ್ ಮೇಲೆ ಇರತಕ್ಕಂತಹ ಒಂದು ಚೀನಾ ವಿಳಾಸವಾಗಿರತಕ್ಕಂತಹ ಒಂದು GPS ಟ್ರ್ಯಾಕರ್ ಅನ್ನು ಅಳವಡಿಸಿದ್ದು ಸಾಕಷ್ಟು ಅನುಮಾನಕ್ಕೆ ಚರ್ಚೆಯಾಗಿದೆ. ಜೊತೆಗೆ ಈಗ ಚೀನಾ ಯಾವ ರೀತಿಯಾಗಿ ಗೂಢಾಚಾರ ಮಾಡುತ್ತೆ ಬಹುಶಃ ಅಂದ್ರೆ GPR ಅಂತಂದ್ರೆ ಬಹುಶಃ ಅದರ ಹಿಂದೆ ಯಾವುದಾದ್ರೂ ಒಂದು ನಿಗೂಢ ವ್ಯವಸ್ಥೆ ಅಥವಾ ಕಾಣದ ಕೈಗಳು ಕೈವಾಡ ಇದೆಯಾ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲೇ ಡ್ರ್ಯಾಗನ್ ರಾಷ್ಟ್ರ ಇಂಥದ್ರಲ್ಲಿ ನೆಸ್ಸೀಮಾ ಯಾವ ರೀತಿಯಾಗಿ ಗೂಢಾಚಾರ ಮಾಡುತ್ತೆ ಅಕಸ್ಮಾತ್ ಮಾಡೋದಾದ್ರೆ ನೋಡಿ, ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಗೂಢಾಚಾರ ಮಾಡೋದ್ರಲ್ಲಿ ಚೀನಾ ಅತ್ಯಂತ ನೆಸ್ಸೀಮ. ಜೊತೆಗೆ ಚೀನಾ ನಿರ್ಮಿತ ಆಪ್ಗಳನ್ನ ಬಳಸಿ ಭಾರತೀಯರ ಸಂವಹನವನ್ನ ಕದ್ದಾಲಿಸುವುದು ಈ ಒಂದು GPS ಮುಖಾಂತರ. ಜೊತೆಗೆ ಅಂದ್ರೆ ಯಾವ ರೀತಿಯಾಗಿ ದೇಶಕ್ಕೆ ಸಂಬಂಧಪಟ್ಟಂತೆ ದೇಶದ ಗಡಿ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂವಹನ ಜಾಸ್ತಿ ಇದೆಯಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಕದ್ದಾಲಿಕೆಯನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನ ಈ ಗೂಢಾಚಾರ ಮಾಡುತ್ತೆ. ಜೊತೆಗೆ ಆಪ್ಗಳ ಮೂಲಕ ನಿಮ್ಮ ಎಲ್ಲಾ ಡೇಟಾಗಳನ್ನ ಕದಿಯುತ್ತಿದೆ. ಜೊತೆಗೆ ಭಾರತ ಈಗಾಗಲೇ ಚೀನಾದ 300 ಆಪ್ಗಳನ್ನ ಬ್ಯಾನ್ ಮಾಡಿದೆ ಇದೇ ವಿಚಾರವಾಗಿ. ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ತಾರೆ, ಅದಕ್ಕೆ ಅಲೋ ಅಂತ ಕೊಡ್ತಾರೆ. ಗೊತ್ತಿಲ್ಲದ ಹಾಗೆ ನಮ್ಮೆಲ್ಲ ಡೇಟಾಗಳನ್ನ ನಾವು ಅಲ್ಲಿ ಸೇಲ್ ಮಾಡಿರ್ತೀವಿ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಜೊತೆಗೆ ಇಂಟರ್ನೆಟ್ ಸಂಪರ್ಕಿತ ಸಾಧನಗಳ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಕಂಪ್ಯೂಟರ್ ಆಗಿರಬಹುದು, ಒಂದು ಮೊಬೈಲ್ ಫೋನ್ ಆಗಿರಬಹುದು, ಅಥವಾ ಟಿವಿ ಆಗಿರಬಹುದು, ರೇಡಿಯೋ ಆಗಿರಬಹುದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸಂಬಂಧಪಟ್ಟಂತೆ ಇಂಟರ್ನೆಟ್ ಸಂಪರ್ಕಿತ ಎಲ್ಲಾ ಒಂದು ತಂತ್ರಜ್ಞಾನಗಳಿಗೆ ಈ ಒಂದು ಸಾಧನವನ್ನು ಅಳಕೆ ಮಾಡಿದ್ರೆ ಇಲ್ಲಿ ಡೇಟಾ ಕಂಪ್ಲೀಟ್ ಆಗಿ ಏನಾಗುತ್ತಂದ್ರೆ ಅವರ ಕೈವಶವಾಗುತ್ತೆ. ಜೊತೆಗೆ ಇನ್ನು ಟೆಲಿಕಾಂ ತರಂಗಗಳ ಮುಖಾಂತರನೂ ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತಂದ್ರೆ ತರಂಗಗಳ ಮುಖಾಂತರ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಇಲ್ಲಿ ಟೆಲಿಕಾಂ ಉಪಕರಣಗಳ ಮೂಲಕ ಎಲ್ಲಾ ಡೇಟಾಗಳನ್ನ ಕದಿಯುವಂತಹ ಸಾಧ್ಯತೆ ಕೂಡ ಇಲ್ಲಿ ದಟ್ಟವಾಗಿ ಕಾಡುತ್ತೆ. ಇನ್ನು ಮಾನಿಟರ್ ಮಾಡುವ ಮುಖಾಂತರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಈಗಾಗಲೇ ನಾವು ಆಂಡ್ರಾಯ್ಡ್ ಗಳನ್ನ ಬಳಸ್ತಾ ಇರ್ತೀವಿ, ಏನಾದ್ರೂ ಅಕಸ್ಮಾತ್ ನಾವು ಎಲ್ಲಿದ್ದೀವಿ ಅಂತಕ್ಕಂಥದನ್ನ ಕೇಳಿದಾಗ ಲೊಕೇಶನ್ ಕಳಿಸ್ತೀವಿ ಬನ್ನಿ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ನಮಗೆ ಗೊತ್ತಿಲ್ಲತಕ್ಕಂತಹ ಮಾಹಿತಿಯನ್ನ ಎಲ್ಲವನ್ನೂ ಕೂಡ ಇದು ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ, ಟ್ರ್ಯಾಕ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ಜೊತೆಗೆ ಏಜೆಂಟ್ನರ ಮೂಲಕ ಇಲ್ಲಿ ಬೇಹುಗಾರಿಕೆ ಕೆಲಸ ಕೂಡ ಮಾಡುತ್ತೆ. ಇನ್ನು ಭಾರತದಲ್ಲಿ ತಮ್ಮ ಸೀಕ್ರೆಟ್ ಅಸೆಟ್ ಗಳನ್ನ ಸ್ಥಾಪಿಸುವಂತಹ ಒಂದು ದೃಷ್ಟಿಕೋನವನ್ನ ಈ ಗೂಢಾಚಾರ ವ್ಯವಸ್ಥೆಯನ್ನ ಹೊಂದಿದೆ. ಜೊತೆಗೆ ಸೇನೆ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ವಿದೇಶಾಂಗ ವ್ಯವಹಾರದ ಮೇಲೆ ಯಾವತ್ತೂ ಕೂಡ 24/7 ಇದು ಹದ್ದಿನನ್ನ ಕಣ್ಣಿಟ್ಟಿರುತ್ತೆ. ಅದು ಶೇರ್ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ಉದ್ಯೋಗದಲ್ಲಿ ಆಗಿರಬಹುದು. ಸೊ ಈ ರೀತಿಯಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ವಿದ್ಯಮಾನಗಳ ಮೇಲೆ ಯಾವತ್ತೂ ಕೂಡ ಹದ್ದಿನ ಕಣ್ಣಿಟ್ಟಿರುತ್ತೆ. ಇನ್ನು ಭಾರತದ ಕ್ಷಿಪಣಿಯ ಪರೀಕ್ಷೆ ಟ್ರ್ಯಾಕ್ ಮಾಡುತ್ತೆ. ಜೊತೆಗೆ ಚೀನಾದ ಸ್ಪೈ ಹಡಗುಗಳು ಇಂಡೋನೇಷ್ಯಾ ಬಳಿ ಕಾಣಿಸಿಕೊಂಡಿದ್ದವು. ಕೆಲವೊಂದು ಕಡೆಗಳಂತಂದ್ರೆ ಚೀನಾದ ಕೆಲವೊಂದಿಷ್ಟು ಸ್ಪೈ ಹಡಗುಗಳಾಗಿರಬಹುದು ಅಥವಾ ಬೇಹುಗಾರಿಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಕ್ಷಿಪಣಿಗಳಾಗಿರಬಹುದು, ಅವು ಕೂಡ ಕಾಣಿಸಿಕೊಳ್ಳುತ್ತೆ. ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಜೊತೆಗೆ ಕ್ಷಿಪಣಿ ಪರೀಕ್ಷೆಯ ಟ್ರ್ಯಾಜರಿ ಕೂಡ ಟ್ರ್ಯಾಕ್ ಮಾಡೋದು ಇವುಗಳ ಗುರಿ. ಅಂತಂದ್ರೆ ಅದು ಯಾವ ಮಾರ್ಗದ ಮುಖಾಂತರ ಹೋಗ್ತಾ ಇದೆ, ಅದರ ಒಂದು ಅಂತಿಮ ಗುರಿ ಯಾವುದು, ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಎಲ್ಲವನ್ನೂ ಕೂಡ ಇದೆ ಅಂತಂದ್ರೆ ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ. ಜೊತೆಗೆ ಸ್ಯಾಟಲೈಟ್ ಆಗಿರಬಹುದು, ಅವ್ಯಾಕ್ಸ್ ಆಗಿರಬಹುದು, ಡ್ರೋನ್ ಮೂಲಕ ತನ್ನ ಗೂಢಾಚಾರ್ಯವನ್ನ ಇದು ನಡೆಸುತ್ತೆ. ಇನ್ನು ಚೀನಾ ಬಳಿ ಸಾಕಷ್ಟು ಮಿಲಿಟರಿ ಉಪಗ್ರಹ ಡ್ರೋನ್ಗಳಿವೆ. ನಾವು ನೋಡ್ತಿರ್ತೀವಿ ಕಡಿಮೆ ದರದಲ್ಲಿ ನಮಗೆ ಡ್ರೋನ್ಗಳು ಸಿಗುತ್ತೆ, ಫೋನ್ಗಳು ಸಿಗುತ್ತೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸಿಗುತ್ತೆ. ಸೊ ಹಾಗಾಗಿ ಟೆಕ್ನಿಕಲಿ ಚೀನಾ ಇದರಲ್ಲಿ ನಿಸ್ಸೀಮ. ಹಾಗಾಗಿ ಕ್ಷಣಾರ್ಧದಲ್ಲಿ ತುಂಬಾ ಸ್ಪಷ್ಟವಾದಂತಹ ಚಿತ್ರವನ್ನ ಕೊಡ್ತಕ್ಕಂತಹ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಈ ಚೀನಾ ನಿರ್ಮಿತವಾಗಿರತಕ್ಕಂತಹ ಈ ವಸ್ತುಗಳು ಹೊಂದಿದೆ. ಜೊತೆಗೆ ಸೇನಾ ಶಸ್ತ್ರಗಳ ಒಂದು ಲೊಕೇಶನ್ ಕೂಡ ಇವುಗಳಿಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಕಡಿಮೆ ಸಮಯದಲ್ಲಿ ನಿರ್ದಿಷ್ಟವಾಗಿರತಕ್ಕಂತಹ ಎಲ್ಲ ಮಾಹಿತಿ ಯಾರಿಗೆ ಹೋಗಬೇಕು ಅವರಿಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ನೋಡಿದಾಗ ಇದೀಗ ಕಾರವಾರದಲ್ಲಿ ಸೀಗಲ್ ಬರ್ಡ್ ಒಂದು ಬೆನ್ನಿನ ಮೇಲೆ ಏನಿತ್ತಲ್ಲ ಆ GPR ಟ್ರ್ಯಾಕ್, ಅದರ ವಿಳಾಸವನ್ನು ನೋಡಿದಾಗ ಇದು ಚೀನಾದ ವಿಳಾಸ ಅಂತ ಹೇಳಲಾಗಿದೆ. ಹಾಗಾಗಿ ಇದರ ಒಂದು ತನಿಖೆ ಕೂಡ ಆಗತ್ತೆ. ಮುಂದೆ ಇದು ಯಾವ ರೀತಿಯಾಗಿರತಕ್ಕಂತಹ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ನೋಡೋಣ ಮುಂದಿನ ಸುದ್ದಿಯನ್ನ. ಸೊ ಒಟ್ಟಿನಲ್ಲಿ ಈಗ ಉತ್ತರ ಕನ್ನಡಕ್ಕೆ ಸೀಗಲ್ ಬರ್ಡ್ ಬಂದಿದೆ. ಜೊತೆಗೆ ಆ ಬರ್ಡ್ ಮೇಲೆ ಇರತಕ್ಕಂತಹ ಒಂದು ಚೀನಾ ವಿಳಾಸವಾಗಿರತಕ್ಕಂತಹ ಒಂದು GPS ಟ್ರ್ಯಾಕರ್ ಅನ್ನು ಅಳವಡಿಸಿದ್ದು ಸಾಕಷ್ಟು ಅನುಮಾನಕ್ಕೆ ಚರ್ಚೆಯಾಗಿದೆ. ಜೊತೆಗೆ ಈಗ ಚೀನಾ ಯಾವ ರೀತಿಯಾಗಿ ಗೂಢಾಚಾರ ಮಾಡುತ್ತೆ ಬಹುಶಃ ಅಂದ್ರೆ GPR ಅಂತಂದ್ರೆ ಬಹುಶಃ ಅದರ ಹಿಂದೆ ಯಾವುದಾದ್ರೂ ಒಂದು ನಿಗೂಢ ವ್ಯವಸ್ಥೆ ಅಥವಾ ಕಾಣದ ಕೈಗಳು ಕೈವಾಡ ಇದೆಯಾ ಅಂತಕ್ಕಂಥದನ್ನ ನೋಡೋದಾದ್ರೆ ಮೊದಲೇ ಡ್ರ್ಯಾಗನ್ ರಾಷ್ಟ್ರ ಇಂಥದ್ರಲ್ಲಿ ನೆಸ್ಸೀಮಾ ಯಾವ ರೀತಿಯಾಗಿ ಗೂಢಾಚಾರ ಮಾಡುತ್ತೆ ಅಕಸ್ಮಾತ್ ಮಾಡೋದಾದ್ರೆ ನೋಡಿ, ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಗೂಢಾಚಾರ ಮಾಡೋದ್ರಲ್ಲಿ ಚೀನಾ ಅತ್ಯಂತ ನೆಸ್ಸೀಮ.
ಜೊತೆಗೆ ಚೀನಾ ನಿರ್ಮಿತ ಆಪ್ಗಳನ್ನ ಬಳಸಿ ಭಾರತೀಯರ ಸಂವಹನವನ್ನ ಕದ್ದಾಲಿಸುವುದು ಈ ಒಂದು ಜಿಪಿಎಸ್ ಮುಖಾಂತರ. ಜೊತೆಗೆ ಅಂದ್ರೆ ಯಾವ ರೀತಿಯಾಗಿ ದೇಶಕ್ಕೆ ಸಂಬಂಧಪಟ್ಟಂತೆ, ದೇಶದ ಗಡಿ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂವಹನ ಜಾಸ್ತಿ ಇದೆಯಲ್ಲ, ಆ ರೀತಿಯಾಗಿರ್ತಕ್ಕಂತಹ ಒಂದು ಕದ್ದಾಲಿಕೆಯನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನ ಈ ಗೂಢಚಾರ್ಯ ಮಾಡುತ್ತೆ. ಜೊತೆಗೆ ಆಪ್ಗಳ ಮೂಲಕ ನಿಮ್ಮ ಎಲ್ಲಾ ಡೇಟಾಗಳನ್ನ ಕದಿಯುತ್ತೆ. ಜೊತೆಗೆ ಭಾರತ ಈಗಾಗಲೇ ಚೀನಾದ 300 ಆಪ್ಗಳನ್ನ ಬ್ಯಾನ್ ಮಾಡಿದೆ ಇದೇ ವಿಚಾರವಾಗಿ. ಆದರೂ ಕೂಡ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ತಾರೆ, ಅದಕ್ಕೆ ಅಲೋ ಅಂತ ಕೊಡ್ತಾರೆ. ಗೊತ್ತಿಲ್ಲದ ಹಾಗೆ ನಮ್ಮೆಲ್ಲ ಡೇಟಾಗಳನ್ನ ನಾವು ಅಲ್ಲಿ ಸೀಲ್ ಮಾಡಿರ್ತೀವಿ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಜೊತೆಗೆ ಇಂಟರ್ನೆಟ್ ಸಂಪರ್ಕಿತ ಸಾಧನಗಳ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಕಂಪ್ಯೂಟರ್ ಆಗಿರಬಹುದು, ಒಂದು ಮೊಬೈಲ್ ಫೋನ್ ಆಗಿರಬಹುದು, ಅಥವಾ ಟಿವಿ ಆಗಿರಬಹುದು, ರೇಡಿಯೋ ಆಗಿರಬಹುದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸಂಬಂಧಪಟ್ಟಂತೆ ಇಂಟರ್ನೆಟ್ ಸಂಪರ್ಕಿತ ಎಲ್ಲಾ ಒಂದು ತಂತ್ರಜ್ಞಾನಗಳಿಗೆ ಈ ಒಂದು ಸಾಧನವನ್ನು ಅಳಕೆ ಮಾಡಿದ್ರೆ ಇಲ್ಲಿ ಡೇಟಾ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಅವರ ಕೈವಶವಾಗುತ್ತೆ. ಜೊತೆಗೆ ಇನ್ನು ಟೆಲಿಕಾಂ ತರಂಗಗಳ ಮುಖಾಂತರನೂ ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತಂದ್ರೆ ತರಂಗಗಳ ಮುಖಾಂತರ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಇಲ್ಲಿ ಟೆಲಿಕಾಂ ಉಪಕರಣಗಳ ಮೂಲಕ ಎಲ್ಲಾ ಡೇಟಾಗಳನ್ನ ಕದಿಯುವಂತಹ ಸಾಧ್ಯತೆ ಕೂಡ ಇಲ್ಲಿ ದಟ್ಟವಾಗಿ ಕಾಡುತ್ತೆ. ಇನ್ನು ಮಾನಿಟರ್ ಮಾಡುವ ಮುಖಾಂತರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಈಗಾಗಲೇ ನಾವು ಆಂಡ್ರಾಯ್ಡ್ ಗಳನ್ನ ಬಳಸ್ತಾ ಇರ್ತೀವಿ. ಏನಾದ್ರೂ ಅಕಸ್ಮಾತ್ ನಾವು ಎಲ್ಲಿದ್ದೀವಿ ಅಂತಕ್ಕಂಥದನ್ನ ಕೇಳಿದಾಗ ಲೊಕೇಶನ್ ಕಳಿಸ್ತೀವಿ, ಬನ್ನಿ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ನಮಗೆ ಗೊತ್ತಿಲ್ಲದಿರತಕ್ಕಂತಹ ಮಾಹಿತಿಯನ್ನ ಎಲ್ಲವನ್ನೂ ಕೂಡ ಇದು ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ, ಟ್ರ್ಯಾಕ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ಜೊತೆಗೆ ಏಜೆಂಟ್ನರ ಮೂಲಕ ಇಲ್ಲಿ ಬೇಹುಗಾರಿಕೆ ಕೆಲಸ ಕೂಡ ಮಾಡುತ್ತೆ. ಇನ್ನು ಭಾರತದಲ್ಲಿ ತಮ್ಮ ಸೀಕ್ರೆಟ್ ಅಸೆಟ್ ಗಳನ್ನ ಸ್ಥಾಪಿಸುವಂತಹ ಒಂದು ದೃಷ್ಟಿಕೋನವನ್ನ ಈ ಗೂಢಚಾರಿ ವ್ಯವಸ್ಥೆಯನ್ನ ಹೊಂದಿದೆ. ಜೊತೆಗೆ ಸೇನೆ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ವಿದೇಶಾಂಗ ವ್ಯವಹಾರದ ಮೇಲೆ ಯಾವತ್ತೂ ಕೂಡ 24/7 ಇದು ಹದ್ದಿನನ್ನ ಕಣ್ಣಿಟ್ಟಿರುತ್ತೆ. ಅದು ಶೇರ್ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ಉದ್ಯೋಗದಲ್ಲಿ ಆಗಿರಬಹುದು. ಸೊ ಈ ರೀತಿಯಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ವಿದ್ಯಮಾನಗಳ ಮೇಲೆ ಯಾವತ್ತೂ ಕೂಡ ಹದ್ದಿನ ಕಣ್ಣಿಟ್ಟಿರುತ್ತೆ. ಇನ್ನು ಭಾರತದ ಕ್ಷಿಪಣಿಯ ಪರೀಕ್ಷೆ ಟ್ರ್ಯಾಕ್ ಮಾಡುತ್ತೆ. ಜೊತೆಗೆ ಚೀನಾದ ಸ್ಪೈ ಹಡಗುಗಳು ಇಂಡೋನೇಷ್ಯಾ ಬಳಿ ಕಾಣಿಸಿಕೊಂಡಿದ್ದವು. ಕೆಲವೊಂದು ಕಡೆಗಳಂತಂದ್ರೆ ಚೀನಾದ ಕೆಲವೊಂದಿಷ್ಟು ಸ್ಪೈ ಹಡಗುಗಳಾಗಿರಬಹುದು ಅಥವಾ ಬೇಹುಗಾರಿಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಕ್ಷಿಪಣಿಗಳಾಗಿರಬಹುದು, ಅವು ಕೂಡ ಕಾಣಿಸಿಕೊಳ್ಳುತ್ತೆ. ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಜೊತೆಗೆ ಕ್ಷಿಪಣಿ ಪರೀಕ್ಷೆಯ ಟ್ರ್ಯಾಜರಿ ಕೂಡ ಟ್ರ್ಯಾಕ್ ಮಾಡೋದು ಇವುಗಳ ಗುರಿ. ಅಂತಂದ್ರೆ ಅದು ಯಾವ ಮಾರ್ಗದ ಮುಖಾಂತರ ಹೋಗ್ತಾ ಇದೆ, ಅದರ ಒಂದು ಅಂತಿಮ ಗುರಿ ಯಾವುದು, ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಎಲ್ಲವನ್ನೂ ಕೂಡ ಇದೆ ಅಂತಂದ್ರೆ ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ. ಜೊತೆಗೆ ಸ್ಯಾಟಲೈಟ್ ಆಗಿರಬಹುದು, ಅವ್ಯಾಕ್ಸ್ ಆಗಿರಬಹುದು, ಡ್ರೋನ್ ಮೂಲಕ ತನ್ನ ಗೂಢಚಾರ್ಯವನ್ನ ಇದು ನಡೆಸುತ್ತೆ. ಇನ್ನು ಚೀನಾ ಬಳಿ ಸಾಕಷ್ಟು ಮಿಲಿಟರಿ ಉಪಗ್ರಹ ಡ್ರೋನ್ಗಳಿವೆ. ನಾವು ನೋಡ್ತಿರ್ತೀವಿ ಕಡಿಮೆ ದರದಲ್ಲಿ ನಮಗೆ ಡ್ರೋನ್ಗಳು ಸಿಗುತ್ತೆ, ಫೋನ್ಗಳು ಸಿಗುತ್ತೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸಿಗುತ್ತೆ. ಸೊ ಹಾಗಾಗಿ ಟೆಕ್ನಿಕಲಿ ಚೀನಾ ಇದರಲ್ಲಿ ನಿಸ್ಸೀಮ. ಹಾಗಾಗಿ ಕ್ಷಣಾರ್ಧದಲ್ಲಿ ತುಂಬಾ ಸ್ಪಷ್ಟವಾದಂತಹ ಚಿತ್ರವನ್ನ ಕೊಡ್ತಕ್ಕಂತಹ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಈ ಚೀನಾ ನಿರ್ಮಿತವಾಗಿರತಕ್ಕಂತಹ ಈ ವಸ್ತುಗಳು ಹೊಂದಿದೆ. ಜೊತೆಗೆ ಸೇನಾ ಶಸ್ತ್ರಗಳ ಒಂದು ಲೊಕೇಶನ್ ಕೂಡ ಇವುಗಳಿಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಕಡಿಮೆ ಸಮಯದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಎಲ್ಲ ಮಾಹಿತಿ ಯಾರಿಗೆ ಹೋಗಬೇಕೋ ಅವರಿಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ನೋಡಿದಾಗ ಇದೀಗ ಕಾರವಾರದಲ್ಲಿ ಸೀಗಲ್ ಬರ್ಡ್ ಒಂದು ಬೆನ್ನಿನ ಮೇಲೆ ಏನಿತ್ತಲ್ಲ ಆ ಜಿಪಿಆರ್ ಟ್ರ್ಯಾಕ್, ಅದರ ವಿಳಾಸವನ್ನು ನೋಡಿದಾಗ ಇದು ಚೀನಾದ ವಿಳಾಸ ಅಂತ ಹೇಳಲಾಗಿದೆ. ಹಾಗಾಗಿ ಇದರ ಒಂದು ತನಿಖೆ ಕೂಡ ಆಗತ್ತೆ. ಮುಂದೆ ಇದು ಯಾವ ರೀತಿಯಾಗಿರ್ತಕ್ಕಂತಹ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ನೋಡೋಣ ಮುಂದಿನ ಸುದ್ದಿಯನ್ನ.